ಉತ್ತಮ ತಪಧರ್ಮ ಭಾಗ 1. ಉತ್ತಮ ತಪಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ತಪಧರ್ಮದ ಭಾಗ 1 ಕೇಳ್ತಾ ಇದ್ದೀರಿ. ತಪ ಅಂತಂದರೆ ಇಚ್ಛೆಯ ನಿರೋಧವನ್ನು ಮಾಡುವುದಕ್ಕೆ ತಪ ಎನ್ನುತ್ತಾರೆ. ಅಂದರೆ ಇಚ್ಛೆ ಆಗ್ತದಲ್ಲ ಮನಸ್ಸಿನಲ್ಲಿ, ಅದನ್ನು ತಡೆಯುವುದು, ಅದನ್ನು ನಿಲ್ಲಿಸುವುದು ಪುರುಷಾರ್ಥಪೂರ್ವಕವಾಗಿ, ಅದು ತಪ ಇದೆ. ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸುವುದರಿಂದ ಅದು ತನ್ನಲ್ಲಿ ಇರುವಂತಹ ವಿಜಾತಿಯ ಮಣ್ಣು ಆದಿ ಪದಾರ್ಥಗಳನ್ನು ಬಿಟ್ಟು ಶುದ್ಧವಾಗುತ್ತದೆ. ಅದೇ ರೀತಿ ಜೀವನು ಕೂಡ 12 ಪ್ರಕಾರದ ತಪ, ಅಂದರೆ 6 ಪ್ರಕಾರದ ಅಂತರಂಗ ತಪ ಮತ್ತು 6 ಪ್ರಕಾರದ ಬಾಹ್ಯ ತಪಗಳು. ಇದನ್ನು ವಿಸ್ತಾರವಾಗಿ ಇಲ್ಲಿ ಹೇಳೋದಿಲ್ಲ, ಏಕೆಂದರೆ ಅದನ್ನು 16 ಭಾವನೆಗಳ ಬಗ್ಗೆ ಹೇಳಲಾಗಿದೆಯಲ್ವಾ, ಅಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಲಾಗಿದೆ. ಆದ್ದರಿಂದ ಈಗ ಇಲ್ಲಿ ಅದನ್ನು ವಿಸ್ತರಿಸಲಾಗುವುದಿಲ್ಲ. ಯಾರಿಗೆ ಆಸಕ್ತಿ ಇದೆ ಅವರು 16 ಭಾವನೆಗಳು ಹೇಳಿದ್ದಿದೆಯಲ್ಲ, ಅದರಲ್ಲಿ ತಪ ಭಾವನೆ ಏನಿದೆ ಅದರಲ್ಲಿ ಹೇಳಿದ್ದಾಗಿದೆ. ಆದ್ದರಿಂದ ತಾವು ವಿಸ್ತಾರವಾಗಿ ಅಲ್ಲಿ ಕೇಳಿಕೊಳ್ಳಬಹುದು. ಜೀವನು 12 ಪ್ರಕಾರದ ತಪದಿಂದ ಸುಡುವುದರಿಂದ ಅನಾದಿ ಕಾಲದಿಂದ ತನಗೆ ಅಂಟಿದ ಕರ್ಮ ಮಲವನ್ನು ಬಿಟ್ಟು ಶುದ್ಧನಾಗುತ್ತಾನೆ. ಕೇವಲ ಶರೀರಕ್ಕೆ ಕಷ್ಟ ಕೊಡುವುದು ಅದು ತಪ ಅಲ್ಲ. ಅದರ ಜೊತೆಗೆ ಸಮ್ಯಕ್ತ್ವ ಇದ್ದರೆ ಮಾತ್ರ ಅದು ಕಾರ್ಯಕಾರಿ ಆಗುತ್ತದೆ, ಇಲ್ಲಾಂದರೆ ಇಲ್ಲ. ಭೇದ ವಿಜ್ಞಾನದ ಬಲದಿಂದ ಜೀವನಿಗೆ ಆತ್ಮಸ್ವರೂಪದ ಜ್ಞಾನವಾದ ಮೇಲೆ ರಾಗ ದ್ವೇಷ ರೂಪದ ಮಲಗಳನ್ನು ದೂರ ಮಾಡುವ ಭಾವ ಉತ್ಪನ್ನ ಆಗ್ತದೆ. ಸಮ್ಯಕ್ ತಪ ಮಾಡುವವನೇ ಜ್ಞಾನಿ, ಶಾಸ್ತ್ರಗಳ ಜ್ಞಾತ, ಅವನೇ ಧನ್ಯ ಜೀವ ಇದ್ದಾನೆ. ದೇಹದಿಂದ ಆತ್ಮನನ್ನು ಬೇರ್ಪಡಿಸುವ ಕೆಲಸ ಇದು ಸುಲಭದ ಕೆಲಸ ಅಲ್ಲ. ಇದನ್ನು ಯಾರು ಮಾಡ್ತಾರೆ ಅಂತಂದರೆ ಭೇದ ಜ್ಞಾನವ ಪ್ರಾಪ್ತವಾದಂತಹ ಮಹಾತ್ಮರೇ ಈ ಕೆಲಸವನ್ನು ಮಾಡಬಹುದಾಗಿದೆ. ಅನ್ಯರಿಗೆ ಇದು ಸುಲಭ ಸಾಧ್ಯ ಅಲ್ಲ. ಯಾಕೆಂದರೆ ಜೀವಕ್ಕೆ ಭೇದ ಜ್ಞಾನ ಪ್ರಾಪ್ತ ಆಗುವುದು ಅತಿ ದುರ್ಲಭ. ಭೇದ ಜ್ಞಾನ ಅಂತಂದರೆ ಇಲ್ಲಿ ಶರೀರ, ಆತ್ಮ ಮತ್ತು ಇನ್ನಿತರ ವಸ್ತುಗಳ ಸರಿಯಾದ ತಿಳುವಳಿಕೆ, ಅವುಗಳ ಅಸ್ತಿತ್ವ, ಅವುಗಳ ಪ್ರತ್ಯೇಕತೆ, ಇದೆಲ್ಲ ಭೇದ ಜ್ಞಾನ ಆಗಬೇಕು ಅಂದರೆ ಇದು ಸುಲಭದ ಕೆಲಸ ಅಲ್ಲ. ಇದನ್ನು ಮಹಾತ್ಮರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ಪಂಚೇಂದ್ರಿಯಗಳ ವಿಷಯಗಳನ್ನು ವಶಪಡಿಸಿಕೊಂಡವನು, ಆರಂಭ ಪರಿಗ್ರಹಗಳಿಂದ ರಹಿತ ಇರುವವನು, ಜ್ಞಾನ ಧ್ಯಾನ ತಪದಲ್ಲಿ ಅನುರಕ್ತನು ಆದಂತಹ ತಪಸ್ವಿಯೇ ನಿಜವಾದ ತಪ ಮಾಡುವವರು ಇದ್ದಾರೆ. ಅವರೇ ತಪ ಮಾಡಲು ಸಾಧ್ಯ. ಬಂಗಾರವನ್ನು ಶುದ್ಧ ಮಾಡಬೇಕಾದರೆ ಸುಡಬೇಕಾಗ್ತದೆ. ಅದನ್ನು ಅಕಸ್ಮಾತ್ ಅದು ಸುಡುವಾಗ ಬೆಂಕಿಗೆ ಹೆದರಿದರೆ ಹೇಗೆ ಅಲ್ಲವೇ? ಅದನ್ನು ಬೆಂಕಿಯಿಂದನೇ ಸುಡಬೇಕಾಗ್ತದೆ, ಬೇರೆ ವಿಧಾನ ಇರುವುದಿಲ್ಲ. ಅದು ಶುದ್ಧ ಆಗಬೇಕು ಅಂದರೆ ಬೆಂಕಿಯಲ್ಲಿ ಸುಡಲೇಬೇಕು ಅಲ್ವಾ? ಅದೇ ರೀತಿ ಆತ್ಮನಿಗೂ ಕೂಡ ಪರಮಾತ್ಮ ಪದವಿ ಪಡೆಯಬೇಕಾದರೆ ತಾನು ತಪ ಎಂಬ ಬೆಂಕಿಯಲ್ಲಿ ಸುಟ್ಟು ಶುದ್ಧನಾಗಬೇಕಾಗ್ತದೆ. ಬೇರೆ ದಾರಿ ಇಲ್ಲ. ಬೇರೆ ಹೇಗೂ ಕೂಡ ಆತ್ಮ ಶುದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ಸಮ್ಯಕ್ತ್ವದಿಂದ ಜೀವದಲ್ಲಿ ಶ್ರದ್ಧೆ ಇರ್ತದೆ, ಸತ್ಯ ಇದೆ. ಆದರೆ ಕರ್ಮಗಳ ನಿರ್ಜರೆ ಮಾಡಬೇಕು ಅಂತಂದರೆ ತಪದ ಆಶ್ರಯವನ್ನು ಪಡೆಯುವುದು ಅತಿ ಅನಿವಾರ್ಯ ಇದೆ. ಆದ್ದರಿಂದ ತಪ ಬಹಳ ಮಹತ್ವಪೂರ್ಣ ಇದೆ. ಜ್ಞಾನವರ್ಣೀಯ, ದರ್ಶನವರ್ಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ, ಇವು ಕ್ರಮವಾಗಿ 8 ಪ್ರಕಾರದ ಕರ್ಮಗಳು.
ಇವನ್ನ 8 ಕರ್ಮಗಳನ್ನು ಭಗವಾನರು ದ್ರವ್ಯ ಕರ್ಮ ಎಂದಿದ್ದಾರೆ. ಜೀವನದಲ್ಲಿ ಇದರ ಕಾರಣದಿಂದ ಉತ್ಪನ್ನ ಆಗುವಂತಹ ರಾಗ, ದ್ವೇಷ ಆದಿ ಭಾವಗಳು ಏನಿದ್ದಾವೆ ಇದನ್ನು ಭಗವಾನರು ಭಾವಕರ್ಮ ಅಂತ ಹೇಳಿದ್ದಾರೆ. ಶರೀರಗಳನ್ನು ನೋ ಕರ್ಮ ಎಂದಿದ್ದಾರೆ. ಯಾಕೆಂದರೆ ಈ ನೋ ಕರ್ಮ ಏನು ಮಾಡ್ತದೆ, ಕರ್ಮಕ್ಕೆ ಸಹಾಯ ಮಾಡುತ್ತದೆ ಅಥವಾ ಈ ನೋ ಕರ್ಮದಿಂದ ಕರ್ಮ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಇದು ನೋ ಕರ್ಮ ಇದೆ. ಇವೆಲ್ಲ ಆತ್ಮನಿಗೆ ಅಂಟಿದ ಒಂದು ರೀತಿ ಕಲಂಕ ಇದೆ. ಇವು ಆತ್ಮನ ವಸ್ತುಗಳು ಅಲ್ಲ, ಆದರೂ ಕೂಡ ಆತ್ಮನಲ್ಲಿ ಇವು ಅನಾದಿ ಕಾಲದಿಂದ ಬೆರೆತಿವೆ. ಒಂದು ರೀತಿ ಅಂಟಿದ ಕಲೆ ಇದ್ದಂಗೆ, ಒಂದು ಕಳಂಕ ಇದ್ದ ಹಾಗೆ ಇದ್ದಾವೆ. ಇವು ಅತಿ ಹೇಯ ವಸ್ತುಗಳು ಇದ್ದಾವೆ ಇವೆಲ್ಲ. ಅಂದರೆ ಆತ್ಮನಿಗೆ ಇವುಗಳ ಕಡೆಯಿಂದ ಅನಂತ ದುಃಖ ಅನುಭವಿಸಬೇಕಾಗಿದೆ. ಅಕಸ್ಮಾತ್ ಏನಾದರೂ ಆತ್ಮ ಇವುಗಳನ್ನು ತಿಳಿಯದೇ ಇದ್ದ ಪಕ್ಷದಲ್ಲಿ, ತಿಳಿದು ಇವುಗಳಿಂದ ದೂರ ಆಗದ ಪಕ್ಷದಲ್ಲಿ ಮತ್ತೆ ಅನಂತ ಕಾಲದವರೆಗೆ ಅನಂತ ಪ್ರಕಾರದ ದುಃಖಗಳನ್ನು ಇವುಗಳಿಂದ ಅನುಭವಿಸಬೇಕಾಗುತ್ತದೆ ಜೀವನಿಗೆ. ಇವೆಲ್ಲ ತೊಳೆದು ಹೋದರೆ ಮಾತ್ರ ಆತ್ಮನು ಶುದ್ಧನಾಗುತ್ತಾನೆ. ಜ್ಞಾನ, ದರ್ಶನ, ಸುಖ ಗುಣಗಳು ಆತ್ಮನವು ಇವೆ. ಈ ರಾಗ, ದ್ವೇಷ ಆದಿ ಗುಣಗಳು ಆತ್ಮನವು ಅಲ್ಲ. ಇವೆಲ್ಲ ಪುದ್ಗಲ ಕರ್ಮದ ಉಪಾಧಿಗಳೇ ಇದ್ದಾವೆ, ಬಿಟ್ಟರೆ ಇದು ಬೇರೆ ಏನೂ ಇಲ್ಲ. ಅನಂತ ಶಕ್ತಿಗಳಿಂದ ಯುಕ್ತನಿರುವ ಈ ಆತ್ಮನು ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಗಳಿಗೆ ಮನ ಸೋಲುತ್ತಾನೆ ಎಂದರೆ ಇದು ಆಶ್ಚರ್ಯದ ಮಾತೇ ಇದೆ. ನೋಡಿ, ಈಗ ಜೀವನಲ್ಲಿ ಅನಂತ ಶಕ್ತಿ ಇದೆ. ಆ ಅನಂತ ಶಕ್ತಿಗಳು ಬೇರೆ ಬೇರೆ ಶಕ್ತಿಗಳು ಇದ್ದಾವೆ. ಎಲ್ಲವೂ ಏನಾಗ್ತವೆ ಅಂತಂದರೆ ಆತ್ಮನಲ್ಲಿ ಅನಂತ ಗುಣಗಳಿದ್ದಾವೆ. ಆ ಗುಣಗಳಲ್ಲಿ ಒಂದೊಂದು ಗುಣಗಳಲ್ಲಿ ಕೂಡ ಅನಂತ ಶಕ್ತಿ ಇದೆ. ಆದರೆ ಒಂದು ಆಶ್ಚರ್ಯದ ವಿಷಯ ಅಂತಂದರೆ ಅಂತರಂಗ ಪರಿಗ್ರಹ ಇದು ಏನಾಗ್ತದೆ, ಇಲ್ಲಿ ಅಂತರಂಗ ಪರಿಗ್ರಹ ಅಂದ ತಕ್ಷಣ ಈಗ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕವೇದ, ಕ್ರೋಧ, ಮಾನ, ಮಾಯ, ಲೋಭ, ಮಿಥ್ಯಾತ್ವ ಇವೆಲ್ಲ ಅಂತರಂಗ ಪರಿಗ್ರಹದಲ್ಲಿ ಬರ್ತವೆ. ಇನ್ನು ಬಹಿರಂಗ ಪರಿಗ್ರಹ ಅಂತಂದರೆ ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಪಾತ್ರೆಗಳು ಇವೆಲ್ಲ ಬಹಿರಂಗ ಪರಿಗ್ರಹದಲ್ಲಿ ಬರ್ತವೆ. ಇರಲಿ, ಹೇಗಾರು ಇರಲಿ, ಅದು ವಿಷಯ ಅಲ್ಲ ಈಗ ಮುಖ್ಯ ಇಲ್ಲಿ. ಈಗ ಅನಂತ ಶಕ್ತಿಗಳಿಂದ ಯುಕ್ತನಿರುವಂಥ ಈ ಆತ್ಮ ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಗಳಿಗೆ ಮನಸೋಲುತ್ತಾನೆ ಎಂದರೆ ಅಂದರೆ ಅವನು ಏನು ಮಾಡ್ತಾನೆ, ಅದರಿಂದ ಈಗ ಅದಕ್ಕೆ ಸೋತು ಬಿಡ್ತಾನೆ ಅವನು, ಅಂದರೆ ಆ ಪರಿಗ್ರಹಗಳಿಗೆ. ಇದು ಭಾಳ ದೊಡ್ಡ ಆಶ್ಚರ್ಯದ ಮಾತೇ ಇದೆ, ಆದರೂ ಕೂಡ ಸತ್ಯ ಇದೆ. ಇದು ಅನಾದಿ ಕಾಲದಿಂದ ನಡೆದು ಬಂದಂತಹ ಮೋಹನೀಯ ಕರ್ಮದ ಉದಯದ ಫಲನೇ ಇದೆ. ಈ ಜೀವನನ್ನು ಕಟ್ಟಿಹಾಕಲು, ಅವನನ್ನು ಮೋಹಿತಗೊಳಿಸಲು ಇವುಗಳಲ್ಲಿ ಯಾವುದೋ ಒಂದು ರೀತಿ ಶಕ್ತಿ ಇದೆ. ಬಹಳ ಅದ್ಭುತವಾದ ಶಕ್ತಿಯನ್ನು ಮೋಹನೀಯ ಕರ್ಮ ತಾನು ಒಳಗೊಂಡಿದೆ. ವಿಶೇಷವಾದ ಸಾಮರ್ಥ್ಯ ಇದೆ ಇದರಲ್ಲಿ. ಅದರಲ್ಲಿ ಈ ಮೋಹನೀಯ ಕರ್ಮದ ಅನೇಕ ವಿಶೇಷ ಶಕ್ತಿಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಅಂತಂದರೆ, ವಿಶೇಷದಲ್ಲೇ ವಿಶೇಷ ಶಕ್ತಿ ಏನು ಅಂತಂದರೆ, ಜೀವನಿಗೆ ಅವನ ಶಕ್ತಿಯ ಬಗ್ಗೆ ನಂಬಿಕೆ ಬರಬಾರದು. ಆ ರೀತಿ ಅವನನ್ನು ಮುಚ್ಚಿ ಇಟ್ಟು ಬಿಡೋದು. ಅಂದರೆ ಜೀವನ ತನ್ನ ಸ್ವಂತದ ಅನಂತ ಶಕ್ತಿಯ ಬಗ್ಗೆ, ತನ್ನ ಬಗ್ಗೆ ನಂಬಿಕೆಯೇ ಬರುವುದಿಲ್ಲ ಅವನಿಗೆ. ಇದು ದರ್ಶನ ಮೋಹನೀಯದ ಪ್ರಬಲವಾದ ಒಂದು ಆಟನೇ ಇದೆ. ಇದು ಅಕಸ್ಮಾತ್ ದರ್ಶನ ಮೋಹನೀಯ ಏನಾದ್ರು ಮಂದ ಆದರೂ ಕೂಡ ಚಾರಿತ್ರ್ಯ ಮೋಹ ಕೆಲಸ ಮಾಡಿ ಅವನನ್ನು ಮತ್ತೆ ದುಃಖ ಕೊಡೋದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಅದರ ಕೆಲಸನೇ ಹಾಗೆ. ಈ ಜೀವ ಏನಾದರೂ ಅಕಸ್ಮಾತ್ ತನ್ನ ಶಕ್ತಿಯ ಬಗ್ಗೆ ಜೀವನಿಗೆ ಏನಾದರೂ ಶ್ರದ್ಧೆ, ಅರಿವು, ಜ್ಞಾನ ಬಂದರೆ ಅವನು ಈ ಕರ್ಮಗಳಿಗೆ ತಕ್ಕ ಪಾಠ ಕಲಿಸುತ್ತಾನೆ.
ಆದರೆ ದುರಾದೃಷ್ಟದ ಮಾತು ಅಂತಂದರೆ ಜೀವನು ಅವುಗಳಿಂದ ಬಿಡಿಸಿಕೊಳ್ಳುವುದರ ಬದಲಿಗೆ ತಾನೇ ತಾನಾಗಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾನೆ. ಇದು ಬಹಳ ದೊಡ್ಡ ದುರಾದೃಷ್ಟದ ಜೀವದ ವಿಷಯ ಇದೆ. ಹಾಗಾದರೆ ಇದರಿಂದ ಈಗ ನಾವು ಉಳಿಸಿಕೊಳ್ಳಬೇಕು ಅಂತಂದರೆ, ಈ ಪಾಪಗಳಿಂದ, ಈ ಕಷ್ಟಗಳಿಂದ ಉಳಿಸ್ಕೊಳ್ಬೇಕು ಅಂತಂದರೆ ಸತತ ಶಾಸ್ತ್ರಾಭ್ಯಾಸ ಮತ್ತು ಗುರುವಿನ ಸಾನ್ನಿಧ್ಯ ಇದು ಅತಿ ಅನಿವಾರ್ಯ ಇದೆ. ಈಗ ಈ ಕಾಲದಲ್ಲಿ ಬೇರೆ ಯಾವುದೂ ಆ ರೀತಿ ಸಾಮರ್ಥ್ಯ ಈಗ ಇಲ್ಲ. ಈಗ ಸತತ ಸಮ್ಯಕ್ ಗುರುವಿನ ಉಪದೇಶ ಮತ್ತು ಸತತ ಜಿನೇಂದ್ರ ಭಗವಾನರ ವಾಣಿಯ ಸತತ ಅಭ್ಯಾಸ ಅತಿ ಅನಿವಾರ್ಯ ಇದೆ. ಇಲ್ಲಾಂದರೆ ಇದು ಗೊತ್ತೇ ಆಗೋದಿಲ್ಲ ಜೀವನಿಗೆ. ತಪದಿಂದ ಕರ್ಮ ನಿರ್ಜರೆಯೂ ಆಗ್ತದೆ ಮತ್ತು ಹೊಸತಾಗಿ ಬರುವ ಕರ್ಮಗಳ ಸಂಹಾರ ಕೂಡ ಆಗ್ತದೆ. ಒಂದೊಂದು ಸಲ ಜೀವದ ತಪ ಇಷ್ಟೊಂದು ಪ್ರಬಲವಾಗಿ ಇರ್ತದೆ, ಅನಾದಿ ಕಾಲದಿಂದ ಸಂಚಿತ ಅನಂತ ಕರ್ಮಗಳು ಒಂದೊಂದು ಸಮಯದಲ್ಲಿ ನಿರ್ಜರ ಆಗ್ತವೆ. ಆ ರೀತಿ ವ್ಯವಸ್ಥೆ ಕೂಡ ತಪದಲ್ಲಿ ಇದೆ. ತಪದ ಮಹಿಮೆ ಅಚಿಂತ್ಯ ಇದೆ. ಇದ್ರ ಜೊತೆಗೆ ಏನಾಗ್ತದೆ ಅಂತಂದರೆ, ಈಗ ಹಳೆ ಕರ್ಮ ನಿರ್ಜರೆಯಾಗಿ ಹೋಗ್ತಾ ಇದೆ, ಆಯಿತು ಸರಿ ಇದೆ. ಹೊಸತಾಗಿ ಆಶ್ರವ ಆಗುವ ಕರ್ಮ ಇದೆಯಲ್ಲ, ಸಾಕಷ್ಟು ಪ್ರಕೃತಿಗಳು ಸಂಹಾರ ಆಗ್ತವೆ ಅಂತಂದರೆ ನಿಂತು ಬಿಡ್ತವೆ, ಅವುಗಳಿಗೆ ಆಶ್ರವ ಆಗಲು ಅವಕಾಶ ಸಿಗುವುದಿಲ್ಲ. ಹೀಗೆ ಆದ್ದರಿಂದ ತಪದಲ್ಲಿ ಈ ಎರಡು ಕೆಲಸನೂ ಆಗ್ತದೆ. ಒಂದು ಕಡೆಯಿಂದ ನಿರ್ಜರೆ ಆಗ್ತದೆ, ಇನ್ನೊಂದು ಕಡೆಯಿಂದ ಸಂಹಾರ ಆಗ್ತದೆ. ಇದಾದಮೇಲೆ ನೋಡ್ರಿ, ಈಗ ಇದಕ್ಕೊಂದು ಸಣ್ಣ ಘಟನೆ ಆಯಿತು. ಏನು ಅಂತಂದರೆ, ಒಬ್ಬ ರಾಜಕುಮಾರ ಇನ್ನೂ ಬಾಲಕ ಇದ್ದ, ಅವನು ಭಾಳ ಸಣ್ಣವನಿದ್ದ. ಆದರೆ ಪೂರ್ವಜನ್ಮದ ಸಂಸ್ಕಾರದ ಬಲದಿಂದ ಒಬ್ಬ ದಿಗಂಬರ ಮುನಿರಾಜರನ್ನು ನೋಡಿ ಅವನಿಗೆ ವೈರಾಗ್ಯ ಆಯಿತು. ಅವನಿನ್ನು ಸಣ್ಣ ಬಾಲಕ ಇದ್ದ. ಇದು ತಂದೆಗೆ ಗೊತ್ತಾಯಿತು, ಮಗನಿಗೆ ವೈರಾಗ್ಯ ಆಗಿದೆ ಅಂತ ಹೇಳಿ. ಎಷ್ಟೇ ಏನೇ ಆದರೂ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೇಗೆ ತಪ ಮಾಡಲು ಸಾಧ್ಯ ಅಂತ ಹೇಳಿ ಅವನ ತಂದೆ ಅವನನ್ನು ದಿಗಂಬರ ಮುನಿ ಆಗೋದಕ್ಕೆ ಬಿಟ್ಟಿಲ್ಲ. ಆದರೂ ಕೂಡ ತಪ್ಪಿಸಿಕೊಂಡು ಹೋಗಿ ಆ ಬಾಲಕ ದಿಗಂಬರ ಮುನಿ ದೀಕ್ಷೆಯನ್ನು ಧರಿಸಿಯೇ ಬಿಟ್ಟ. ತಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆವಾಗ ಹಿಂದಿನ ಜನ್ಮದ ವೈರಿ ಬಂದು ಅವನಿಗೆ ಘೋರ ಉಪಸರ್ಗ ಮಾಡಲು ಪ್ರಾರಂಭ ಮಾಡಿದ. ಯಾಕೆಂದರೆ ನೋಡಿ, ಇಂಥ ಸಮಯಗಳು ಇವು ಪರೀಕ್ಷೆಗಾಗಿ ಬರ್ತಾವೋ ಅಥವಾ ಭವ್ಯ ಜೀವಗಳ ಕರ್ಮ ನಿರ್ಜರೆಗಾಗಿ ಬರ್ತಾವೋ, ಇಲ್ಲಿ ನಾವು ಏನು ಅಂತಲೇ ಹೇಳೋದಕ್ಕೆ ಬರಲ್ಲ. ತಪ ಸ್ವೀಕರಿಸಿದ ನಂತರ ಇಂಥ ಉಪಸರ್ಗಗಳೆಲ್ಲ ಬರೋದಕ್ಕೆ ಪ್ರಾರಂಭ ಅದು. ಅಷ್ಟೋ ತನಕ ಇರಲಿಲ್ಲ ನೋಡ್ರಿ ಇದೆಲ್ಲ. ಈಗ ಘೋರ ಉಪಸರ್ಗ ಮಾಡೋದಕ್ಕೆ ಅವನು ಪ್ರಾರಂಭ ಮಾಡಿದ ಆ ಜೀವ. ಆವಾಗ ಈ ಮುನಿ ಭಾಳ ದೊಡ್ಡ ಸಮತಾ ಭಾವನೆಯನ್ನು ಆಧರಿಸಿಬಿಟ್ರು. ನಿಶ್ಚಲವಾದ ಆತ್ಮಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕರ್ಮಗಳು ಕರಗೋದಕ್ಕೆ ಪ್ರಾರಂಭ ಆಯಿತು. ಆವಾಗ ಕರ್ಮಗಳು ಕರಗಿ ಅದೇ ಸಮಯದಲ್ಲಿ ಅವರಿಗೆ ಕೇವಲ ಜ್ಞಾನ ಆಯಿತು. ಇದು ನಿಶ್ಚಲ ತಪದ ಮಹಿಮೆಯೇ ಹೌದು. ಬೇರೆ ಯಾವುದರಿಂದನೂ ಈ ರೀತಿ ಸಾಮರ್ಥ್ಯ ಪ್ರಾಪ್ತ ಜೀವಕ್ಕೆ ಆಗುವುದಿಲ್ಲ. ಇನ್ನು ವ್ಯವಹಾರದಲ್ಲಿ ಮಹಾಶಾಸ್ತ್ರಗಳಲ್ಲಿ ಎಲ್ಲ ಹೇಳಿದಾರಲ್ಲ, ಏನು ಜೀವನಿಗೆ ಗುಣಸ್ಥಾನಗಳು ಇವೆ ಅಂದರೆ 1ರಿಂದ 14 ಗುಣಸ್ಥಾನಗಳು, ಮಾರ್ಗಣಗಳು, ಲಬ್ಧಿ ಸ್ಥಾನಗಳು, ಪರ್ಯಾಪ್ತಿಗಳು, ಶರೀರಗಳು, ಕರ್ಮಗಳು, ನೋಕರ್ಮಗಳು, ಇವೆಲ್ಲ ಏನಿದ್ದಾವೆ ಇವು ವ್ಯವಹಾರದಲ್ಲೇ ಇದ್ದಾವೆ. ನಿಶ್ಚಯದಿಂದ ನೋಡಿದರೆ ಜೀವನಿಗೆ ಇವು ಇಲ್ಲ. ಅಕಸ್ಮಾತ್ ಜೀವನಿಗೆ ಇವೆಲ್ಲ ಇದ್ದಿದ್ರೆ ಮತ್ತು ಸಿದ್ಧ ಭಗವಂತರಿಗೂ ಇರಬೇಕಾಗಿತ್ತಲ್ಲ, ಆ ರೀತಿ ಅಲ್ಲ. ಆ ಜೀವ ಸ್ವತಂತ್ರ ಆಗಿದ್ದಾರೆ ಸಿದ್ಧ ಭಗವಂತರು. ಆದ್ದರಿಂದ ಅಲ್ಲಿ ಇದು ಈ ಥರ ಯಾವ ವ್ಯವಸ್ಥೆ ವಿಚಾರವೂ ಇಲ್ಲ. ಯಾಕೆಂದರೆ ಇದೆಲ್ಲ ವ್ಯವಹಾರದಲ್ಲೇ ಹೇಳಿದಂಥ ವಿಷಯಗಳಿದ್ದಾವೆ. ನಿಶ್ಚಯದಲ್ಲಿ ಜೀವನದಲ್ಲಿ ಅವು ಇಲ್ಲ. ಅಂದರೆ ಯಾಕಿಲ್ಲ ಅಂದರೆ ಅವು ಜೀವನ ವಸ್ತುಗಳು ಅಲ್ಲ. ಅವೇನಿದ್ರು ಪರ ವಸ್ತುಗಳಿದ್ದಾವೆ, ಪುದ್ಗಲದ ಸಂಯೋಗದಿಂದ ಆದಂಥ ವಸ್ತುಗಳಿದ್ದಾವೆ. ಇವೆಲ್ಲ ಯಾವುದ್ಯಾವುದಪ್ಪ ಹಾಗಾದರೆ ಗುಣಸ್ಥಾನ ಕೂಡ ಪುದ್ಗಲದ ಕರ್ಮದ ವಿಪಾಕದಿಂದ ಆಗಿರೋ ವಿಷಯ ಇದೆ. ಅದು ಮಾರ್ಗಣನೂ ಅದೇನೇ, ಲಬ್ಧಿ ಸ್ಥಾನವೂ ಅದೇ, ಪರ್ಯಾಪ್ತಿಗಳು ಅವೇ, ಶರೀರನೂ ಅದೇ, ಎಲ್ಲನೂ ಅದೇ, ಕರ್ಮ ಎಲ್ಲನೂ ಅದೇ, ಪುದ್ಗಲ ದ್ರವ್ಯದ ಸಂಯೋಗದಿಂದ ಆಗಿದ್ದು. ಇದು ಆತ್ಮನ ವಸ್ತುಗಳು ಯಾವುವು ಅಲ್ಲ ಇದರೊಳಗಡೆ.
ಅಕಸ್ಮಾತ್ ಆತ್ಮನ ವಸ್ತು ಆಗಿದ್ದಿದ್ರೆ ಆತ್ಮನ ಜೊತೆಗೆ ಯಾವಾಗಲೂ ಇರಬೇಕಾಗಿತ್ತಲ್ಲ. ಆ ರೀತಿ ಇಲ್ಲ. ಯಾಕೆಂದರೆ ವಸ್ತುವಿನಿಂದ ತನ್ನ ಗುಣವನ್ನು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಬದಲಾಯಿಸಲು ಬರೋದಿಲ್ಲ. ಅದನ್ನು ಆ ವಸ್ತುವಿಗೆ ಹೊಸ ಗುಣಗಳನ್ನು ತಂದು ಕೂಡಿಸಲು ಸಾಧ್ಯ ಇಲ್ಲ, ಇರುವ ಗುಣಗಳನ್ನು ಕಳೆಯಲು ಕೂಡ ಬರುವುದಿಲ್ಲ. ಇದು ಜಿನದೇವರ ನಿಶ್ಚಲವಾದ ಅನಿಧನವಾದಂಥ ಒಂದು ಸಿದ್ಧಾಂತ ಇದು. ಆದ್ದರಿಂದ ನೋಡ್ರಿ, ಈಗ ಏನಾಗ್ತವೆ, ಇವೆಲ್ಲ ವ್ಯವಹಾರದಲ್ಲೇ ಇದ್ದಾವೆ. ಇವೆಲ್ಲ ಏನು ಅನಾದಿ ಕಾಲದ ಕರ್ಮ ಬಂಧನದಿಂದ ಜೀವಕ್ಕೆ ಬಂಧದಿಂದ ಇವೆಲ್ಲ ಜೀವನಿಗೆ ಇದೆ ಎಂದು ವ್ಯವಹಾರದಿಂದಲೇ ಹೇಳಲಾಗ್ತದೆ ಅಷ್ಟೇ. ನಿಶ್ಚಯದಿಂದ ನೋಡಿದರೆ ಜೀವ ಅಂತೂ ಶುದ್ಧ ಬುದ್ಧ ಚೈತನ್ಯ ಸ್ವಭಾವಿ ಪರಮಾತ್ಮನೇ ಇದ್ದಾನೆ, ಅವನಲ್ಲಿ ಇವೆಲ್ಲ ಇಲ್ಲ. ಆದರೂ ಕೂಡ ವ್ಯವಹಾರದಲ್ಲಿ ಇವೇ ವಿಶೇಷವಾಗಿ ಕಾಣ್ತವೆ. ವ್ಯವಹಾರಿ ಜನರಿಗೆ ಇವೇ ವಿಶೇಷವಾಗಿ ಕಂಡು ಬರ್ತವೆ. ಅಷ್ಟು ಬಿಟ್ಟರೆ ಆತ್ಮನ ತತ್ವಗಳು ಎಲ್ಲಿ ಕಂಡು ಬರ್ತವೆ ಅಲ್ವಾ? ಆ ರೀತಿ ಯಾರಿಗಾರು ಅನುಭವ ಆದರೆ ಶಾಸ್ತ್ರಾಭ್ಯಾಸದಿಂದ ಅದು ಅನುಭವವಾಗಿ ಅಕಸ್ಮಾತ್ ಅವರು ತಪ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅವರ ಜೀವವೇ ಧನ್ಯ ಅಂತ ಹೇಳಬೇಕಷ್ಟೇ. ನೋಡಿ, ಹಿಂದಿನ ಕರ್ಮದ ಉದಯದಿಂದ ಒಬ್ಬ ರಾಜಕುಮಾರನಿಗೆ ಒಂದು ಸರ್ಪ ಕಚ್ಚಿಬಿಡ್ತು. ಅವನು ಸತ್ತ ಅಂತ ಹೇಳಿ ತಿಳಿದು ಅವನನ್ನು ಸ್ಮಶಾನಕ್ಕೆ ತಗೊಂಡು ಹೋಗಿ ಹಾಕಿದರು. ಆಗ ಅಲ್ಲಿ ಒಬ್ಬರು ಸರ್ವೌಷಧಿ ವೃದ್ಧಿದಾರಿ ದಿಗಂಬರ ಮುನಿಗಳು ತಪಕ್ಕೆ ಕುಳಿತಿದ್ರು. ಅವರು ಧ್ಯಾನಸ್ಥರಾಗಿದ್ದರು. ಅವರಿಗೆ ಸ್ಪರ್ಶವಾದ ಗಾಳಿ ಬಂದು ರಾಜಕುಮಾರನನ್ನು ಸ್ಪರ್ಶ ಮಾಡಿತು. ಆವಾಗ ನಿರ್ವಿಷ ಆಯಿತು, ಅಂದರೆ ನಿವಾರಣೆ ಆಗಿ ಹೋಯಿತು. ಅವನಿಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ಅವನು ಮುನಿಗಳಿಗೆ ನಮಸ್ಕರಿಸಿ, ನನ್ನನ್ನು ಇಲ್ಲಿಗೆ ಯಾರು ಕರೆತಂದರು, ಈ ಸ್ಮಶಾನ ಭೂಮಿಗೆ ನನ್ನನ್ನು ಯಾರು ತಂದು ಹಾಕಿದ್ರು, ಹೀಗೆಲ್ಲ ಕೇಳ್ದ. ಇದನ್ನೆಲ್ಲ ಕೇಳಿದಾಗ ಆ ದಿಗಂಬರ ಮುನಿಗಳು ಇವನಿಗೆ ಆ ಹಾವು ಯಾಕೆ ಕಚ್ಚಿತು, ಏನು ಕಾರಣದಿಂದ ನಿನಗೆ ಹೀಗಾಯಿತು, ನಿನ್ನನ್ನು ಯಾರು ಇಲ್ಲಿಗೆ ತಂದು ಹಾಕಿದರು, ಇದನ್ನೆಲ್ಲನೂ ಕೂಡ ಅವರು ವಿಸ್ತಾರವಾಗಿ ತಿಳಿಸಿದರು. ಇಷ್ಟಾದ ಮೇಲೆ ಅವನು ಈಗ ಮುನಿಗಳಿಂದ ವಿಸ್ತಾರವಾಗಿ ತನ್ನ ಹಿಂದಿನ ಭವದ ಕಥೆಗಳು, ಸರ್ಪ ಕಚ್ಚಿರುವ ಕಾರಣ, ಮತ್ತು ಬಂಧುಗಳು ನನ್ನನ್ನು ಈ ಸ್ಮಶಾನಕ್ಕೆ ಸತ್ತ ಎಂದು ತಂದು ಹಾಕಿದರು. ಇಲ್ಲಿ ಹಿಂದೆ ಒಂದು ವಿಚಾರ ಏನಿತ್ತು ಅಂತಂದರೆ, ಚತುರ್ಥ ಕಾಲದಲ್ಲಿ 90% ಹೆಣಗಳನ್ನು ಸುಡ್ತಾ ಇರಲಿಲ್ಲ, ತೆಗೆದುಕೊಂಡು ಹೋಗಿ ಸ್ಮಶಾನ ಭೂಮಿಯಲ್ಲಿ ಬಿಟ್ಟು ಬರ್ತಾಯಿದ್ರು. ಆದ್ದರಿಂದ ಇದೇ ರೀತಿ ಇವನನ್ನು ಕೂಡ ಬಿಟ್ಟು ಹೋಗಿದ್ರು, ಇವನು ಸತ್ತೋಗಿದ್ದಾನೆ ಅಂತೇಳಿ. ಆದರೆ ಇವನಲ್ಲಿ ಜೀವ ಇತ್ತು, ಪ್ರಜ್ಞೆ ಪೂರ ತಪ್ಪಿ ಹೋಗಿತ್ತು ಅಷ್ಟೇ. ಆದ್ದರಿಂದ ಏನಾಯಿತು, ಇವನ ಶರೀರ ಹಾಗೇ ಇತ್ತು ಅಲ್ಲಿ, ಇವನು ಮತ್ತೆ ಚೇತರಿಸಿಕೊಂಡ. ಇದು ಎಲ್ಲ ಕೇಳಿ ಅವನಿಗೆ ಅತಿಯಾದ ವೈರಾಗ್ಯ ಆಯಿತು. ಆ ರಾಜಕುಮಾರನಿಗೆ ವೈರಾಗ್ಯ ಆಯಿತು. ಅವನು ಅಲ್ಲಿಯೇ ಆ ದಿಗಂಬರ ಮುನಿಗಳಿಂದ ದೀಕ್ಷೆಯನ್ನು ಕೂಡ ಪ್ರಾಪ್ತ ಮಾಡಿಕೊಂಡ. ಘೋರವಾದ ತಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಸಾಕಷ್ಟು ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಅತಿ ನಿಕಟ ಭವ್ಯ ಜೀವಗಳಿಗೆ ಈ ಹಾವು ಕಚ್ಚಿದ್ದು ಕೂಡ ಅವನ ಮಹಾ ಉಪಕಾರಿ ಎಂದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಅಲ್ವಾ. ಅವನಿಗೆ ಹಾವು ಕಚ್ಚಿರೋದ್ರಿಂದನೇ ಈ ಪರಿಸ್ಥಿತಿ ಬಂದಿರೋದ್ರಿಂದನೇ ಅವನು ದೀಕ್ಷಿತನಾಗಿ ಅಂಥ ಘೋರ ತಪ ಮಾಡೋದಕ್ಕೆ ಯೋಗ್ಯ ಆದ ಅಲ್ವಾ. ಅಕಸ್ಮಾತು ಇಲ್ಲ, ಅವನು ಸುಖದ ಸುಪ್ಪತ್ತಿಗೆಯಲ್ಲೇ ಇರುತ್ತಾ ಇದ್ದರೆ ಅವನಿಗೆ ವೈರಾಗ್ಯನೂ ಆಗ್ತಾ ಇರಲಿಲ್ಲ, ಮತ್ತು ಅವನ ಆತ್ಮ ಕಲ್ಯಾಣ ಕೂಡ ಆಗ್ತಾ ಇರಲಿಲ್ಲ ಅಲ್ವಾ. ಈ ಜೀವ ಈಗ ಏನು ಮಾಡ್ದ, ಘೋರ ತಪ ಮಾಡ್ತಾ 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 ದೊಡ್ಡ ವೃದ್ಧಿದಾರಿಯಾಗಿ ಆಮೇಲೆ ಸಮಾಧಿಯ ನಂತರ ಆ ಮಹಾಮುನಿಯ ಜೀವ ಅಹಮೀಂದ್ರ ಪದವಿಗೆ ಹೋಗಿ ಹುಟ್ಟಿಬಿಡ್ತು. ನೋಡಿ, ಹಾಗಾದರೆ ಹಾವನ್ನು ಶತ್ರು ಅಂತ ಹೇಳಬೇಕಾ, ಇಲ್ಲ ಮಿತ್ರ ಅಂತ ಹೇಳಬೇಕಾ? ಯಾಕೆಂದರೆ ನಮ್ಮ ದೃಷ್ಟಿಕೋನಗಳು ಒಂದೇ ರೀತಿ ಇರ್ತವೆ. ನಮಗೆ ಅದನ್ನು ವಿಭಜನೆ ಮಾಡಿ ತಿಳಿಯುವಂಥ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಕೆಲವೊಂದು ಸಲ ಶತ್ರುಗಳ ರೀತಿ ಇರುವಂಥ ಜೀವಗಳೇ ಕೂಡ ಎಷ್ಟೋ ಸಲ ನಮ್ಮ ಕಲ್ಯಾಣದ ಕಾರಣ ಆಗಬಹುದು. ಮಿತ್ರರಂತೆ ಇರುವಂತಹ ಬಂಧು ಬಳಗ ಯಾವಾಗಲೂ ನಮಗೆ ಆ ಸಂಸಾರದಲ್ಲಿ ಮುಳುಗಿಸಿ ಘೋರ ದುಃಖ ಕೊಡುವವರು ಆಗಬಹುದು. ಇದೆಲ್ಲ ಯಾರಿಗೆ ತಪದ ಮಹಿಮೆ ಗೊತ್ತಿರ್ತದೆ ಅವರು ಮಾತ್ರ ಇದನ್ನು ವಿಚಾರ ಮಾಡಬಹುದು, ಇಲ್ಲಾಂದರೆ ಬೇರೆಯವರು ಇದನ್ನು ವಿಚಾರ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಇನ್ನು ಮುಂದಿನ ಭಾಗ ಬಂದು ಕೇಳ್ರಿ, ಯಾಕೆಂದ್ರೆ ಸಮಯ ಆಗ್ತದೆ. ಈಗ ಹೋಗ್ಬರ್ರಿ.